ನಮಸ್ಕಾರ. ನಾನು ನಿಮ್ಮ ವಿ ವಿ ಪಾಟೀಲ್ ಸರ್ ಕನ್ನಡ ಯೂಟ್ಯೂಬ್ ಚಾನಲಿಂದ ಮಾತಾಡ್ತಾ ಇರೋದು. ನಿಮಗಾಗಿ ಈ ಬಾರಿ 2013ನೇ ಇಸ್ವಿಯ ದ್ವಿತೀಯ PUCಗೆ ಸಂಬಂಧಪಟ್ಟ ಹಾಗೆ ಭಾಷಾಭ್ಯಾಸದ ಪ್ರಶ್ನೆಗಳೊಂದಿಗೆ ಬಂದಿದ್ದೇನೆ. ನಮ್ಮ ಯೂಟ್ಯೂಬ್ ಚಾನಲ್ನ ನೋಡಿ ಸಬ್ಸ್ಕ್ರೈಬ್, ಲೈಕ್, ಶೇರ್ ಹಾಗೂ ಕಮೆಂಟ್ಗಳನ್ನು ಮಾಡ್ತಾ ಈಗ ಮುಂದಿನದಾಗಿ ಚರ್ಚೆ ಮಾಡ್ತಾ ಹೋಗೋಣ. ಮೊದಲನೇದಾಗಿ 2013 ಮಾರ್ಚ್ನ ಪ್ರಶ್ನೆ ಪತ್ರಿಕೆಗಳು, ಮಾರ್ಚ್ ಹಾಗೂ ಜೂನ್ನ ಪ್ರಶ್ನೆ ಪತ್ರಿಕೆಗಳು. ಭಾಷಾಭ್ಯಾಸದ ಪ್ರಶ್ನೆಗಳನ್ನು ಮಾತ್ರ ನಿಖರವಾಗಿ ಇದರಲ್ಲಿ ಚರ್ಚೆ ಮಾಡ್ತಾ ಬಂದಿದ್ದೀವಿ. ನೀವು ನೋಡ್ತಾ ಇದ್ದೆಲ್ಲ ಮೊದಲ ಬಾರಿಗೆ ನೋಡುವವರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತಾ ಬನ್ನಿ. ಮೊದಲನೇದಾಗಿ ಸಮಾನಾರ್ಥಕಗಳು. ಹೌದ್ರಿ, 2013 ಮತ್ತು ಮಾರ್ಚ್ ಮತ್ತು ಜೂನ್ನಲ್ಲಿ ಬಂದಿರುವಂಥ ಸಮಾನಾರ್ಥಕ ಪದಗಳು: ಭೃಂಗ, ಅದರ ಸಮಾನಾರ್ಥಕ ಪದ ದುಂಬಿ ಹಾಗೂ ಭ್ರಮರ. ಎರಡನೇ ಪದ ರಕ್ತ, ಅದರ ಸಮಾನಾರ್ಥಕ ಪದ ರುಧಿರ ಹಾಗೂ ನೆತ್ತರ. ಮತ್ತು ಜೂನ್ನಲ್ಲಿ ಬಂದಿರುವಂಥದ್ದು ಸಮಾನಾರ್ಥಕ ಪದ ಕಾಂತಾರ, ಕಾಡು ಹಾಗೂ ಅರಣ್ಯ. ನಿಷಾದ, ಇದರ ಸಮಾನಾರ್ಥಕ ಪದ ಶಬರ, ಬೇಡ, ಕಿರಾತ. ಈ ಪ್ರಶ್ನೆಗಳನ್ನು ಸರಿಯಾಗಿ ನೋಡಿಕೊಳ್ಳುವುದು. ಅತಿ ಹೆಚ್ಚು ಬಾರಿ ಕಾಂತಾರ ಅನ್ನೋ ಪದ ಆಗಮಿಸಿದ್ದು ಸ್ವಲ್ಪ ಗಮನಿಸಬೇಕು. ಇನ್ನು ಎರಡನೇದಾಗಿ ಗುಣವಾಚಕಗಳು. 2013 ಹಾಗೂ ಜೂನ್ನಲ್ಲಿ, ಮಾರ್ಚ್ ಹಾಗೂ ಜೂನ್ನಲ್ಲಿ ಬಂದಿರುವಂತಹ ಪ್ರಮುಖ ಪ್ರಶ್ನೆಗಳು. ಗುಣವಾಚಕ ಪದಗಳು: ಹಿತವಚನ, ಹಿತ. ಮುಗ್ಧ ಜೀವಿ, ಮುಗ್ಧ ಅನ್ನೋದು ಗುಣವಾಚಕ ಪದ. ಅದೇ ರೀತಿಯಾಗಿ ಜೂನ್ನಲ್ಲಿ ಬಂದಿರುವಂಥ ನಾನಾರ್ಥಕ ಪದಗಳು. ಒಂದು ಪದಕ್ಕೆ ವಿವಿಧ ಅರ್ಥವುಳ್ಳಂಥ ಪದಗಳು ಅಂತೇಳಿ ಗುರುತಿಸ್ತಾ ಹೋಗ್ತೀವಿ. ಅದರೊಳಗೆ ಒಂದನೇದು ಕಳೆ. ಕಳೆಗೆ ನಾನಾರ್ಥಕಗಳು ಕಾಂತಿ, ಕಸ ಹಾಗೂ ವ್ಯವಕಲನ. ಎರಡನೇ ಪದ ಭಾವ. ಭಾವ, ಇದರ ನಾನಾರ್ಥಗಳು ಸಾರಾಂಶ ಹಾಗೂ ಸೋದರಿಯ ಗಂಡ ಅನ್ನೋದನ್ನು ನೋಡ್ತಾ ಹೋಗ್ತೀವಿ. ಇನ್ನು ಮುಂದಿನದಾಗಿ ತತ್ಸಮ, ತದ್ಭವ ಪದಗಳು ಅನ್ನೋದನ್ನು ಗುರುತಿಸ್ತಾ ಹೋಗ್ತೀವಿ. ಅತಿ ಹೆಚ್ಚು ಬಾರಿ ಪುನರಾವರ್ತನೆ ಆಗಿರುವಂಥದ್ದು, ಸ್ವಲ್ಪ ವಿದ್ಯಾರ್ಥಿಗಳು ಗಮನ ಕೊಡಬೇಕು. ಒಂದನೇದು ವೀರ, ಬೀರ, ತ್ಯಾಗ, ಛಾಗ. ಜೂನ್ನಲ್ಲಿ ಭಕ್ತಿ, ಬಕುತಿ, ವರ್ಣ, ಬಣ್ಣ. ಇನ್ನು ಅದೇ ವರ್ಷ ಬಂದಿರುವಂಥ ಕಾಲಸೂಚಕ ಪದಗಳು: ಬಂದಿತು, ಬಿಡಿಸಿ ಬರೆದಾಗ ನಮಗೆ ಕಾಲಸೂಚಕ ಪದ ಸಿಗೋದ್ರಿಂದ ಭೂತಕಾಲ ಅಂತೇಳಿ ಗುರುತಿಸ್ತಾ ಹೋಗ್ತೀವಿ. ಅದೇ ರೀತಿಯಾಗಿ ಕಟ್ಟುವರು, ಕಟ್ಟು ಅಧಿಕ್ ವ ಅಧಿಕ್ ಅರು, ಕಟ್ಟುವರು. ಹೌದಾ, ಭವಿಷ್ಯತ್ ಕಾಲ ಅನ್ನುವ ಪದನ ಬರೋದ್ರಿಂದ ಕಾಲಸೂಚಕ, ಅದನ್ನು ಭವಿಷ್ಯತ್ ಕಾಲ ಪದ ಅಂತೇಳಿ ಗುರುತಿಸ್ತಾ ಬರ್ತಾ ಹೋಗ್ತೀವಿ. ಇನ್ನು ಮುಂದಿನದಾಗಿ ಧಾತುಗಳು. ಮಾರ್ಚ್ ಹಾಗೂ 2013 ಮಾರ್ಚ್ ಹಾಗೂ ಜೂನ್ನಲ್ಲಿ ಬಂದಿರುವಂಥ ಧಾತು ಪದಗಳು ಯಾವ್ಯಾವು ಅಂತ ನೋಡ್ತಾ ಬಂದಾಗ, ಒಂದನೇದು ನಲಿಯುತ್ತಾ, ಇದರ ಧಾತು ಪದ ನಲಿ ಆಗ್ತಾ ಬರ್ತದ್ರಿ. ಎರಡನೇದು ಹೇಳಿದಾಗ, ಧಾತು ಪದ ಹೇಳಿ. ನುಡಿಸುವಳು, ಇದರ ಧಾತು ಪದ ನುಡಿಸು. ಹೋಯಿತು, ಇದರ ಧಾತು ಪದ ಹೋಗು. ಹೌದಾ, ಇದ್ರಾಗ ನಲಿಯುತ್ತಾ ಅನ್ನೋ ಪದ ಹೆಚ್ಚು ಬಾರಿ ಪುನರಾವರ್ತನೆ ಆಗೋದ್ರಿಂದ ಸ್ವಲ್ಪ ಅದನ್ನು ಗಮನಿಸ್ತಾ ಬರಬೇಕು. ಇನ್ನು ಮುಂದಿನದಾಗಿ ವಿಭಕ್ತಿ ಪ್ರತ್ಯಯಗಳು. 2013 ಮಾರ್ಚ್ ಹಾಗೂ ಜೂನ್ನಲ್ಲಿ ಬಂದಿರುವಂಥ ವಿಭಕ್ತಿ ಪ್ರತ್ಯಯಗಳು. ಪ್ರತಿ ಬಾರಿ ಈ ಪ್ರಶ್ನೆ ಕಡ್ಡಾಯವಾಗಿ ಇದ್ದೇ ಇರ್ತದೆ. ಹಾಗಾಗಿ ವಿದ್ಯಾರ್ಥಿಗಳು ಸ್ವಲ್ಪ ಇದನ್ನು ಲಕ್ಷ್ಯ ಕೊಟ್ಟು ಗಮನಿಸಿದ್ದಾದರೆ ಅಂಕಗಳು ಹೆಚ್ಚಿಗೆ ಬರಲಿಕ್ಕೆ ಸಾಧ್ಯ ಆಗ್ತವೆ. ಹರೆಯಕ್ಕೆ, ಕೆ ಎನ್ನುವ ಪ್ರತ್ಯಯ ಇರೋದ್ರಿಂದ ಅದನ್ನು ಚತುರ್ಥಿ ವಿಭಕ್ತಿ ಪ್ರತ್ಯಯ ಅಂತೇಳಿ ಗುರುತಿಸ್ತಾ ಹೋಗ್ತೀವಿ. ಬಲ್ಲವರಿಂದ, ಇಂದ ಅನ್ನುವ ಪ್ರತ್ಯಯವಿರುವುದರಿಂದ ಇದನ್ನು ತೃತೀಯ ವಿಭಕ್ತಿ ಪ್ರತ್ಯಯ ಎಂದು ಗುರುತಿಸಲಾಗುತ್ತದೆ. ಇನ್ನು ಜೂನ್ನಲ್ಲಿ ಬಂದಿರುವಂಥ ಪ್ರಶ್ನೆ ರಾಮನೇ, ಎ ಪ್ರತ್ಯಯ ಬರೋದರಿಂದ ಅದನ್ನು ಸಂಬೋಧನಾ ವಿಭಕ್ತಿ ಪ್ರತ್ಯಯ ಎಂದು ಗುರುತಿಸಿಕೊಳ್ಳುತ್ತೇವೆ. ಕಿರಿಯವು, ಕಿರಿಯ ಅಧಿಕ್ ಊ ಬಂದಿರುವುದರಿಂದ ಪ್ರಥಮ ವಿಭಕ್ತಿ ಪ್ರತ್ಯಯ ಯಾವುದಂತ ಕರಿತೀವಿ, ಕಿರಿಯವು ಪ್ರಥಮ ವಿಭಕ್ತಿ ಪ್ರತ್ಯಯ ಅಂತೇಳಿ ಗುರುತಿಸ್ತಾ ಹೋಗ್ತೀವಿ. ಯಾವುದಾದ್ರೂ 8ರಲ್ಲಿ ಬರೆಯೋದಿರ್ತದೆ, ಆಯ್ಕೆ ಕೊಟ್ಟಿರ್ತಾರೆ, ಅದರೊಳಗೆ ನೀವೊಂದಿಷ್ಟನ್ನು ಗಮನಿಸ್ತಾ ಹೋಗ್ಬೇಕಷ್ಟೇ. ಇನ್ನು ನಿಷೇಧಾರ್ಥಕಗಳು ಅಂತ ಕರಿತಾ ಹೋಗ್ತೀವಿ. ಮಾರ್ಚ್ ಹಾಗೂ ಜೂನಿನಲ್ಲಿ ಬಂದಿರುವಂಥದ್ದು
ಒಂದನೇದು ನಿಷೇಧಾರ್ಥಕ ಪದ ಬರುವನು, ಅದರ ನಿಷೇಧಾರ್ಥಕ ಪದ ಯಾವ್ದ್ರಿ? ಬರನು. ಹೌದಾ? ಎರಡನೇದು ತಿನ್ನು, ತಿನ್ನ ಅಥವಾ ತಿನ್ನನು, ತಿನ್ನ ನಿಷೇಧಾರ್ಥಕ ಪದ. ಜೂನಲ್ಲಿ ಬಂದಿರುವಂಥದ್ದು ಆಡಿದರು, ಆಡರು, ಏನಂತ ಕರಿತೀವಿ? ಆಡರು. ಹೌದ್ರಿ? ಎರಡನೇದು ಕರೆಯಿತು, ಕರೆಯದು, ಕರೆಯಿತು, ಕರೆಯಿತು. ಹೌದಾ? ಸ್ವಲ್ಪ ನಿಷೇಧಾರ್ಥಕ ಪದಗಳನ್ನು ಗಮನಿಸಬರಿ. ಹೆಚ್ಚಾಗಿ ಪ್ರಶ್ನೆ ಬಂದಿರೋದ್ರಿಂದ ಸ್ವಲ್ಪ ನಾವು ನೆನ್ಪಿಟ್ಕೊಳ್ಬೇಕಾಗ್ತದೆ ಅವಾಗವಾಗ. ಹಾಗಾಗಿ ಅದನ್ನು ಗಮನಿಸ್ತಾ ಬರ್ರಿ. ಹೀಗೆ ಮುಂದಿನ ವಿಡಿಯೋದಲ್ಲಿ ನಮ್ಮ ಭಾಷಾಭ್ಯಾಸದ 3ನೇ ವಿಡಿಯೋ ಬಿಡ್ತಾ ಹೋಗ್ತೇನೆ ರೀ. ಇವುಗಳು ನಿರಂತರವಾಗಿ ಅಧ್ಯಯನ ಮಾಡ್ತಾ ಹೋಗ್ರಿ. ನಿಮಗೆ ಹೆಚ್ಚು ಅಂಕಗಳು ಬರ್ಲಿಕ್ಕೆ ಸಾಧ್ಯ ಆಗ್ತದೆ. ನಿಮ್ಗೆ ಅಂಕಗಳು ಮಿಸ್ ಆಗೋದಿಲ್ಲ. ಹಾಗಾಗಿ ಸರಳವಾಗಿ ಓದಿ ಸರಳವಾಗಿ ಬರೀಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ನೀವು ನಮ್ಮ ಈ ಪಾಟೀಲ್ ಸರ್ ಕನ್ನಡ ಯೂಟ್ಯೂಬ್ ಚಾನಲ್ನ ನೋಡಿ, ಕೇಳಿ, ಒಳ್ಳೆಯ ಅಂಕಗಳು ಗಳಿಸಿ, ಸಬ್ಸ್ಕ್ರೈಬ್ ಮಾಡಿ, ಲೈಕು, ಶೇರು ಹಾಗೂ ಕಮೆಂಟ್ಗಳನ್ನು ಮಾಡ್ತಾ ಹೋಗ್ತೀರಿ ಅಂತೇಳಿ ನಾನು ನಂಬಿದ್ದೀನಿ. ನಾನು ನಿಮ್ಮ ವಿ ಪಾಟೀಲ್ ಸರ್. ಧನ್ಯವಾದಗಳು ವಿದ್ಯಾರ್ಥಿಗಳಿಗೆ.